ನಮಸ್ಕಾರ ಸ್ನೇಹಿತರೆ, ಮರಳಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಂಡಿಯಾ ಪೋಸ್ಟ್ GDS 2025ರಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂತಂದರೆ ಸಾಕಷ್ಟು ಅಭ್ಯರ್ಥಿಗಳು ಆಲ್ರೆಡಿ ನಾನು ಇಂಡಿಯಾ ಪೋಸ್ಟ್ GDS ಹುದ್ದೆ ಏನಪ್ಪ ಅಂದರೆ ಡೀಟೇಲ್ಸ್ ಆಗಿರ್ಬೋದು, ಅದರ ಒಂದು ಅಂದರೆ ಡಿಸ್ಟಿಕ್ ವೈಸ್ ಏನು ವೇಕೆನ್ಸಿ ಡೀಟೇಲ್ಸ್ ಆಗಿರ್ಬೋದು, ಇವುಗಳ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ ಏನಪ್ಪ ಅಂದರೆ ಜಿಲ್ಲಾವಾರು ಕಟ್ ಆಫ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾವಾರು ಕಟ್ ಆಫ್ ಅಂದರೆ 2025ರಲ್ಲಿ ಎಷ್ಟು ನಿಂತಿತ್ತು, ಈ ವರ್ಷ ಎಷ್ಟು ನಿಲ್ಬೋದು, ಅಂದರೆ ನಿಮಗೆ ಈ ಒಂದು ಪ್ರೂಫ್ ಸಿಗುತ್ತೆ. ಆಮೇಲೆ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂತಂದರೆ ಈ ಒಂದು PDF ಆಗಿರ್ಬೋದು, ಯಾವುದೇ ಹುದ್ದೆಗಳ PDF ಇದ್ದರೂ ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈಗ ಇಲ್ಲಿ ಕರ್ನಾಟಕ ರಾಜ್ಯದ ಜಿಲ್ಲಾವಾರು ಕಟ್ ಆಫನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅಂದರೆ ಇದು ಕೇವಲ 2025 ಮಾತ್ರ. ಕರೆಕ್ಟಾಗಿ ನೋಡಿಕೊಂಡು ಅಂದರೆ ಈ ಒಂದು PDF ನೋಡಿಬಿಟ್ರೆ ನಿಮಗೆ ಯಾವ ಜಿಲ್ಲೆಗೆ ಅರ್ಜಿನ ಸಲ್ಲಿಸಬೇಕು, ಯಾವ ಕೆಟಗರಿಗೆ ಎಷ್ಟು ಏನಪ್ಪ ಅಂದರೆ ಕಟ್ ಆಫ್ ನಿಲ್ಲುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈಗ ಮೊದಲಿಗೆ ಬಾಗಲಕೋಟೆ ಡಿವಿಷನ್ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಬಾಗಲಕೋಟೆ ಡಿವಿಷನ್ನಲ್ಲಿ EWS ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 99.04ಕ್ಕೆ ನಿಂತಿದೆ. ಹಾಗೆಯೇ UR ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ, ಒಬ್ಬ ಅಭ್ಯರ್ಥಿ ಕಟ್ ಆಫ್ 99.36ಕ್ಕೆ ನಿಂತಿದೆ. ಇನ್ನೊಬ್ಬ ಅಭ್ಯರ್ಥಿಯ ಕಟ್ ಆಫ್ ಬಂದುಬಿಟ್ಟು 99.84ಕ್ಕೆ ನಿಂತಿದೆ. ಹಾಗೆಯೇ ಬಾಗಲಕೋಟೆ ಡಿವಿಷನ್ನಲ್ಲಿ SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 99.84ಕ್ಕೆ ನಿಂತಿರುತ್ತೆ. ಹಾಗೆ ಇಲ್ಲಿ UR ಅಭ್ಯರ್ಥಿಗಳೊಂದು ಕಟ್ ಆಫ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಏನಪ್ಪ ಅಂದರೆ 99.84ಕ್ಕೆ ನಿಂತಿದೆ. EWS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ 99.88ಕ್ಕೆ ನಿಂತಿದೆ. ಹಾಗೆ ಇಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 99.36ಕ್ಕೆ ನಿಂತಿದೆ. ಹಾಗೆ SC ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫನ್ನು ನೋಡೋದಾದರೆ 99.2ಕ್ಕೆ ನಿಂತಿದೆ. ನೋಡಿ, ಈ ರೀತಿಯಾಗಿ ಏನಪ್ಪ ಅಂದರೆ PWDC ಈ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿ ಬಾಗಲಕೋಟೆ ಡಿವಿಷನ್ನಲ್ಲಿ 93.76ಕ್ಕೆ ನಿಂತಿರುತ್ತೆ. ಹಾಗೆ ಇಲ್ಲಿ ನೋಡಿ, SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೂಡ 99.68ಕ್ಕೆ ನಿಂತಿದೆ. ಈ ರೀತಿಯಾಗಿ ಬಾಗಲಕೋಟೆ ಡಿವಿಷನ್ ಏನಪ್ಪ ಅಂದರೆ ಒಂದು ಕಟ್ ಆಫನ್ನು ಬಿಡುಗಡೆ ಮಾಡಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇಲ್ಲಿ ಬಳ್ಳಾರಿ ಡಿವಿಷನ್ ಈಗ ನೋಡ್ತಾ ಹೋಗೋಣ. ಬಳ್ಳಾರಿ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ 98.72, 99.67, 99.04 ಈ ರೀತಿಯಾಗಿ ಒಂದು ಏನಪ್ಪ ಅಂದರೆ ಬಳ್ಳಾರಿ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳೊಂದು ಮೆರಿಟ್ ಆಗಿರುತ್ತೆ. ಹಾಗೆ ಇಲ್ಲಿ ಬಳ್ಳಾರಿ ಡಿವಿಷನ್ನಲ್ಲಿ EWS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ನೋಡಿ, ಇಲ್ಲಿ ಎಷ್ಟಕ್ಕೆ ನಿಂತಿದೆ ಅಂದರೆ 100ಕ್ಕೆ ನಿಂತಿದೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಯಾವ ಡಿವಿಷನ್ಗೆ ಅರ್ಜಿನ ಸಲ್ಲಿಸಬೇಕಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ SC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ಏನಪ್ಪ ಅಂತಂದರೆ 98.56ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ OBC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ 99.67ಕ್ಕೆ ನಿಂತಿದೆ. ಹಾಗೆ ಬಳ್ಳಾರಿ ಡಿವಿಷನ್ನಲ್ಲಿ EWS ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫ್ ಬಂದುಬಿಟ್ಟು 98.88ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ, OBCಯ ಮತ್ತೊಂದು ಕಟ್ ಆಫ್ ನೋಡೋದಾದರೆ 98.88, 98.72ಕ್ಕೆ ಈ ರೀತಿಯಾಗಿ ನಿಂತಿದೆ. PWDC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಬಳ್ಳಾರಿ ಡಿವಿಷನ್ನಲ್ಲಿ 95.52ಕ್ಕೆ ನಿಂತಿದೆ. ಇಲ್ಲಿ ನೋಡಿ, ಮತ್ತೊಂದು EWS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ 100ಕ್ಕೆ ಸುದ್ದಾಗಿ ಏನಪ್ಪ ಅಂದರೆ 100ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳೊಂದು ಕಟ್ ಆಫ್ 98.56, SC ಅಭ್ಯರ್ಥಿಗಳ ಕಟ್ ಆಫ್ 98.08, ST ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 98.56ಕ್ಕೆ ನಿಂತಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ನೋಡ್ತಾ ಹೋಗಿ. ಈ ರೀತಿಯಾಗಿ ಒಂದು ಮೆರಿಟ್ ನಿಂತಿದೆ. ಇಲ್ಲಿ ಮತ್ತೊಂದು ಡಿವಿಷನ್ ನೋಡ್ತಾ ಹೋಗೋಣ. ಈಗ ಬೆಂಗಳೂರು GPO ಡಿವಿಷನ್ ನೋಡ್ತಾ ಹೋದರೆ ನೋಡಿ, EWS ಅಭ್ಯರ್ಥಿಗಳೊಂದು ಕಟ್ ಆಫ್ 94.72ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 98.4ಕ್ಕೆ ನಿಂತಿದೆ. OBC ಅಭ್ಯರ್ಥಿಗಳ ಕಟ್ ಆಫ್ 97.28ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಬೆಳಗಾವಿ ನೋಡ್ತಾ ಹೋಗೋಣ. ಈಗ ಬೆಳಗಾವಿ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳಿಗೆ 99.84, 99.68, 99.84 ಈ ರೀತಿಯಾಗಿ ನಿಂತಿದೆ. ಬೆಳಗಾವಿ ಡಿವಿಷನ್ನಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 99.84ಕ್ಕೆ ನಿಂತಿದೆ. ಇಲ್ಲಿ PWDC ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ನೋಡ್ತಾ ಹೋಗಿ 96.16ಕ್ಕೆ ನಿಂತಿದೆ. ST ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ
99.84ಕ್ಕೆ ನಿಂತಿದೆ. EWS ಅಭ್ಯರ್ಥಿಗಳು ಕಟ್ ಆಫ್ ನೋಡೋದಾದರೆ 99.04ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ SC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಬೆಳಗಾವಿ ಡಿವಿಷನ್ನಲ್ಲಿ 99.84ಕ್ಕೆ ನಿಂತಿದೆ. ಹಾಗೆ ಅಂದರೆ ಇಲ್ಲಿ ಬೆಳಗಾವಿ ಡಿವಿಷನ್ನಲ್ಲಿ ಏನು ಹಳ್ಳಿಗಳು ಬರ್ತವೆ ಅದರ ಮೇಲೆ ಇವರು UR ಆಗಿರ್ಬೋದು, EWS ಆಗಿರ್ಬೋದು ಈ ಕಾಸ್ಟ್ ರಿಪೀಟ್ ಆಗಿರುತ್ತೆ. SC ಆಗಿರ್ಬೋದು ಎಲ್ಲ ಕಾಸ್ಟ್ಗಳಿಗೂ ರಿಪೀಟ್ ಆಗಿ ಏನಪ್ಪ ಅಂದರೆ ಮೆರಿಟನ್ನು ಕೊಟ್ಟಿರ್ತಾರೆ. ಸೊ ಈಗ ಮತ್ತೊಂದು ಡಿವಿಷನ್ ನೋಡ್ತಾ ಹೋಗೋಣ. ಇಲ್ಲಿ ಬೆಂಗಳೂರು ಈಸ್ಟ್ ಡಿವಿಷನ್ ನೋಡ್ತಾ ಹೋಗಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 99.04ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 98.4, ST ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 98.88ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳ ಒಂದು ಕಟ್ ಆಫ್ 99.04. ಹಾಗೆ EWS ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ 96.8ಕ್ಕೆ ನಿಂತಿದೆ. SC ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ ಬೆಂಗಳೂರು ಈಸ್ಟ್ ಡಿವಿಷನ್ನಲ್ಲಿ 97.76, 99.2ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗಿ OBC ಅಭ್ಯರ್ಥಿಗಳೊಂದು ಮೆರಿಟ್ ನೋಡ್ತಾ ಹೋದರೆ ಬೆಂಗಳೂರು ಈಸ್ಟ್ ಡಿವಿಷನ್ನಲ್ಲಿ 98.08 ಹಾಗೆ 97.7 ಹಾಗೆ ಈ ರೀತಿಯಾಗಿ ನಿಂತಿದೆ. ಸೊ ST ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ 99.68ಕ್ಕೆ ನಿಂತಿದೆ. ಸೊ ಬೆಂಗಳೂರು ಈಸ್ಟ್ ನೋಡಿ ಈ ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಒಂದು ಮೆರಿಟ್ ಏನಪ್ಪ ಅಂದರೆ ನೀವು ಈಗ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ. ಸೊ ಸ್ವಲ್ಪ ಹೇಳ್ತಾ ಇದ್ದೀನಿ. ಈ ಒಂದು PDF ನಿಮಗೆ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ಈ PDF ಸಿಗುತ್ತೆ. ಈಗ ಮತ್ತೊಂದು ಡಿವಿಷನ್ ನೋಡ್ತಾ ಹೋಗೋಣ. ಬೆಂಗಳೂರು ಸೌತ್ ಡಿವಿಷನ್ ನೋಡ್ತಾ ಹೋಗಿ ಈಗ ಬೆಂಗಳೂರು ಸೌತ್ ಡಿವಿಷನ್ನಲ್ಲಿ ST ಅಭ್ಯರ್ಥಿಗಳೊಂದು ಕಟ್ ಆಫ್ 98.88ಕ್ಕೆ ನಿಂತಿದೆ. SC ಅಭ್ಯರ್ಥಿಗಳ ಒಂದು ಕಟ್ ಆಫ್ 98.24ಕ್ಕೆ ನಿಂತಿದೆ. ಇಲ್ಲಿ ಬೆಂಗಳೂರು ಸೌತ್ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ 99.04ಕ್ಕೆ ನಿಂತಿದೆ. 98.24, 98.24, 98.24, 97.76 ಈ ರೀತಿಯಾಗಿ UR ಅಭ್ಯರ್ಥಿಗಳೊಂದು ಕಟ್ ಆಫ್ ನಿಂತಿರುತ್ತೆ. ಹಾಗೆ OBC ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫ್ನ ನೋಡ್ತಾ ಹೋದರೆ 98.72, 97.92 ಈ ರೀತಿಯಾಗಿ ಒಂದು ಮೆರಿಟನ್ನು ಏನಪ್ಪ ಅಂದರೆ ಕಟ್ ಆಫನ್ನು ಹಿಡಿದಿದ್ದಾರೆ. ಸೊ ಈಗ ಬೆಂಗಳೂರು ಸೌತ್ನಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. SC ಅಭ್ಯರ್ಥಿಗಳಿಗೆ 98.4, UR ಅಭ್ಯರ್ಥಿಗಳಿಗೆ 97.6, OBC ಅಭ್ಯರ್ಥಿಗಳಿಗೆ 98.56 ಈ ರೀತಿಯಾಗಿ ಕಟ್ ಆಫನ್ನು ಹಿಡಿದಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈಗ ಬೀದರ್ ಡಿವಿಷನ್ ನೋಡ್ತಾ ಹೋಗೋಣ. ಬೀದರ್ ಡಿವಿಷನ್ನಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 99.04ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 99.68, 98.72 ಹಾಗೆ 98.72 ಈ ರೀತಿಯಾಗಿ ಒಂದು ಮೆರಿಟನ್ನು ಹಿಡಿದಿದ್ದಾರೆ. OBC ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋದರೆ 99.04 ಹಾಗೆ 99.36, 98.88 ಈ ರೀತಿಯಾಗಿ ಬೀದರ್ ಡಿವಿಷನ್ನಲ್ಲಿ ಕಟ್ ಆಫನ್ನು ಹಿಡಿಯಲಾಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. OBC ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ನೋಡೋದಾದರೆ 99.2ಕ್ಕೆ ನಿಂತಿದೆ. SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 99.68, UR ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ 98.72ಕ್ಕೆ ನಿಂತಿದೆ. EWS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಬೀದರ್ ಡಿವಿಷನ್ನಲ್ಲಿ 98.24ಕ್ಕೆ ನಿಂತಿದೆ. ಸೊ ಈಗ ಚನ್ನಪಟ್ಟಣ ನೋಡ್ತಾ ಹೋಗೋಣ. ಚನ್ನಪಟ್ಟಣದಲ್ಲಿ ಏನಪ್ಪ ಅಂತಂದರೆ UR ಅಭ್ಯರ್ಥಿಗಳ ಒಂದು ಮೆರಿಟ್ 97.92 ಹಾಗೆ OBC ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 99.27 ಹಾಗೆ EWS ಅಭ್ಯರ್ಥಿಗಳ ಕಟ್ ಆಫ್ 96.96ಕ್ಕೆ ನಿಂತಿದೆ. OBC ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫ್ ನೋಡಿ 98.08ಕ್ಕೆ ನಿಂತಿದೆ. ಇಲ್ಲಿ SC ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಚನ್ನಪಟ್ಟಣ ಡಿವಿಷನ್ನಲ್ಲಿ 97.92ಕ್ಕೆ ನಿಂತಿದೆ. ST ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 96.96ಕ್ಕೆ ನಿಂತಿದೆ. ಸೊ ಈಗ ಏನಪ್ಪ ಅಂದರೆ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೇಳ್ತಾ ಇದ್ದೀನಿ. ನಿಮಗೆ PDFನಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಚಿಕ್ಕಮಗಳೂರು ಒಂದು ಏನಪ್ಪ ಅಂದರೆ ಕಟ್ ಆಫನ್ನು ನೋಡ್ತಾ ಹೋದರೆ OBC ಅಭ್ಯರ್ಥಿಗಳಿಗೆ 98.08ಕ್ಕೆ ನಿಂತಿದೆ. UR ಅಭ್ಯರ್ಥಿಗಳಿಗೆ 98.88 ಮತ್ತೊಂದು UR ಅಭ್ಯರ್ಥಿಗಳನ್ನು ಕಟ್ ಆಫ್ ನೋಡ್ತಾ ಹೋದರೆ 97.8182ಕ್ಕೆ ನಿಂತಿದೆ. SC ಅಭ್ಯರ್ಥಿಗಳೊಂದು ಮೆರಿಟ್ ನೋಡ್ತಾ ಹೋದರೆ 97.12ಕ್ಕೆ ನಿಂತಿರುತ್ತೆ. ಮತ್ತೊಂದು SC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ 97.44ಕ್ಕೆ ನಿಂತಿದೆ. EWS ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡ್ತಾ ಹೋದರೆ ಚಿಕ್ಕಮಗಳೂರು ಡಿವಿಷನ್ನಲ್ಲಿ 96.64, 96.8, 97.28ಕ್ಕೆ ನಿಂತಿದೆ. ಹಾಗೆಯೇ ಇಲ್ಲಿ UR ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫನ್ನು ನೋಡ್ತಾ ಹೋದರೆ 97.92, 98.4 ಈ ರೀತಿಯಾಗಿ ಮೆರಿಟನ್ನು ಹಿಡಿಯಲಾಗಿದೆ.
ಎಷ್ಟೇ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ 97.12 ಏನಪ್ಪ ಅಂದರೆ ಚಿಕ್ಕಮಗಳೂರು ಡಿವಿಷನಲ್ಲಿ ಈ ರೀತಿಯಾಗಿ ಕಟ್ ಆಫನ್ನು ಹಿಡಿತಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕೋಡಿ ಡಿವಿಷನ್ ನೋಡ್ತಾ ಹೋಗೋಣ. ಚಿಕ್ಕೋಡಿ ಡಿವಿಷನ್ನಲ್ಲಿ ಯುವರ ಅಭ್ಯರ್ಥಿಗಳೊಂದು ಮೆರಿಟ್ 99.36ಕ್ಕೆ ನಿಂತಿದೆ. OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ 99.04. ಹಾಗೆ ನೋಡಿ OBC ಅಭ್ಯರ್ಥಿಗಳಿಗೆ 99.04, ಯುವರ ಅಭ್ಯರ್ಥಿಗಳಿಗೆ 99.04, ST ಅಭ್ಯರ್ಥಿಗಳಿಗೆ 98.56, SC ಅಭ್ಯರ್ಥಿಗಳಿಗೆ 98.72 ಈ ರೀತಿಯಾಗಿ ಮೆರಿಟನ್ನು ಹಿಡಿಯಲಾಗಿದೆ. ಹಾಗೆ ಇಲ್ಲಿ ಚಿತ್ರದುರ್ಗ ನೋಡ್ತಾ ಹೋಗಿ OBC ಅಭ್ಯರ್ಥಿಗಳಿಗೆ 99.36, ಹಾಗೆ ಏನಪ್ಪ ಅಂದರೆ SC ಅಭ್ಯರ್ಥಿಗಳಿಗೆ 98.56, EWS ಅಭ್ಯರ್ಥಿಗಳಿಗೆ 97.6, SC ಅಭ್ಯರ್ಥಿಗಳಿಗೆ 98.72, ST ಅಭ್ಯರ್ಥಿಗಳಿಗೆ 98.72 ಈ ರೀತಿಯಾಗಿ ಕಟ್ ಆಫನ್ನು ಹಿಡಿದಿದ್ದಾರೆ. ಈಗ ದಾವಣಗೆರೆ ನೋಡ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಯುವರ ಅಭ್ಯರ್ಥಿಗಳಿಗೆ 99.36ಕ್ಕೆ ಕಟ್ ಆಫ್ ನಿಂತಿದೆ. ಹಾಗೆ SC ಅಭ್ಯರ್ಥಿಗಳಿಗೆ 97.92, ಯುವರ ಅಭ್ಯರ್ಥಿಗಳಿಗೆ 99.08, EWS ಅಭ್ಯರ್ಥಿಗಳಿಗೆ 98.56, OBC ಅಭ್ಯರ್ಥಿಗಳಿಗೆ 98.56, 98.08 ಈ ರೀತಿಯಾಗಿ ಮೆರಿಟನ್ನು ಹಿಡಿಯಲಾಗಿದೆ. ಸೊ ಇದು ಏನಪ್ಪ ಅಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಈ ಒಂದು ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಯಾಕಂತಂದರೆ ನಿಮಗೆ PDF ಡೈರೆಕ್ಟಾಗಿ ಟೆಲಿಗ್ರಾಮ್ನಲ್ಲಿ ಕೊಟ್ಟುಬಿಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.